ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕ ಸಮೃದ್ಧಿ ಮಂಜುನಾಥ್ ಜನರ ಮಧ್ಯೆ, ವಿದ್ಯಾರ್ಥಿಗಳ ಮಧ್ಯೆ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಈ ಮೂಲಕ ತಾನು ಮಾದರಿ ಶಾಸಕ ಅಂತ ಸಮೃದ್ಧಿ ಮಂಜುನಾಥ್ ತೋರಿಸಿಕೊಟ್ಟಿದ್ದಾರೆ. ಕಳೆದ 9 ವರ್ಷಗಳಿಂದ ಮುಳಬಾಗಿಲು ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡ್ತಿರುವ ಸಮೃದ್ಧಿ ಮಂಜುನಾಥ್ ನನ್ನನ್ನ ನಂಬಿದವರನ್ನ ಯಾವತ್ತೂ ಕೈ ಬಿಡೋದಿಲ್ಲ, ಜನರಿಗಾಗಿ ಜನರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಭರವಸೆ ನೀಡಿದ್ರು. ಹಾಗಿದ್ರೆ ಹೇಗಿತ್ತು ಸಮೃದ್ಧಿ ಮಂಜುನಾಥ್ ಜನ್ಮದಿನದ ಸಂಭ್ರಮ ಅಂತ ನೋಡೋಣ. ಅಭಿಮಾನಿಗಳ ಮಧ್ಯೆ ಅದ್ಧೂರಿ ಜನ್ಮದಿನ ಆಚರಣೆ, ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ, ಬೃಹತ್ ಸೇಬಿನ ಹಾರ ಹಾಕಿ ಅಭಿಮಾನೋತ್ಸವ, ಪ್ರತ್ಯೇಕ ವೇದಿಕೆ ನಿರ್ಮಿಸಿ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬ ಆಚರಣೆ. ಈ ಎಲ್ಲ ಅದ್ಧೂರಿ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕ ಸಮೃದ್ಧಿ ಮಂಜುನಾಥ್ ಬರ್ತ್ಡೇ ಸೆಲೆಬ್ರೇಷನ್. ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟನಗುಂಟೆ ಗ್ರಾಮಕ್ಕೆ ಹೊಂದಿಕೊಂಡಿರುವ ಶಾಸಕ ಸಮೃದ್ಧಿ ಮಂಜುನಾಥ್ ನಿವಾಸದಲ್ಲಿ ಜನವೋ ಜನ. ಸೋಮವಾರ ನಡೆದ ಶಾಸಕ ಸಮೃದ್ಧಿ ಮಂಜುನಾಥ್ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಸಾವಿರಾರು ಜನ ಸಾಕ್ಷಿಯಾದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೂ ಅಭಿಮಾನಿಗಳು, ಮುಖಂಡರು, ಹಿತೈಷಿಗಳು ಸಾಲುಗಟ್ಟಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ ಶುಭ ಕೋರಿದ್ರು. ಶಾಸಕ ಸಮೃದ್ಧಿ ಮಂಜುನಾಥ್ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದಲ್ಲಿನ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಲ್ಲಿ ಉಚಿತ ಲ್ಯಾಪ್ಟಾಪ್ ವಿತರಿಸಿದ್ರು. 100ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಕೆಲಸ ಮಾಡಿದ್ರು. ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಪತ್ನಿ ಪದ್ಮಾ, ಮಗ ವಿರಾಟ್ ಸಾಯಿ ಸಾಥ್ ನೀಡಿದ್ರು. ಬಡ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಲು ಪತ್ನಿ ಹಾಗೂ ಮಗ ಪ್ರೇರಣೆ ಎಂದ ಶಾಸಕ ಸಮೃದ್ಧಿ ಮಂಜುನಾಥ್, ಮಗ ವಿರಾಟ್ ಸಾಯಿ ತಾನು ಬಹುಮಾನವಾಗಿ ಗಳಿಸಿದ್ದ 5 ಲಕ್ಷ ಹಾಗೂ ಪತ್ನಿ ಪದ್ಮಾ ನೀಡಿದ 10 ಲಕ್ಷದ ಜೊತೆ ತನ್ನ ವೈಯಕ್ತಿಕ ಹಣದಿಂದ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಿದ್ದು ಖುಷಿ ತಂದಿದೆ ಅಂದ್ರು. ಇವತ್ತಿನ ನನ್ನ ಈ ಒಂದು ಹೆಜ್ಜೆ ಏನು ಶಿಕ್ಷಣ ರೀತಿಯಲ್ಲಿ ನಾನು ಏನ್ ಮಾಡ್ಬೋದು ಅಂತ ನಾವು ಮಿಸಸ್ ಕೇಳಿದಾಗ, ಲಾಸ್ಟ್ ಟೈಮ್ ನನ್ನ ಮಗ ಒಂದು ಬುಕ್ ಬರೆದ, ಅದು ರಾಷ್ಟ್ರಪತಿ ಅವಾರ್ಡ್ ಬಂತು. ರಾಷ್ಟ್ರಪತಿ ಅವಾರ್ಡ್ ಜೊತೆಗೆ ಅವನಿಗೆ 4,25,000 ಅಮೌಂಟ್ ಬಂತು. ನನ್ನ ಮಗ ಬುಕ್ ಬರೆದಿದ್ದಕ್ಕೆ ಅದು ಸಿಂಗಪುರದಲ್ಲಿ ಮತ್ತೆ ಅದು ಕಾಂಪಿಟೇಷನ್ ಮಾಡಿದ ಮತ್ತೆ ಬುಕ್ ಬರೆದ, ಅಲ್ಲಿಂದ ಮತ್ತು 5 ಲಕ್ಷ ಅಮೌಂಟ್ ಬಂತು. ಟೋಟಲ್ ನನ್ನ ಮಗ ಬರೆದ 11 ಲಕ್ಷದ ಒಂದು ಪ್ರೇರಣೆ ಮೂಲಕ ಈ ಲ್ಯಾಪ್ಟಾಪ್ ಮಕ್ಕಳಿಗೆ ವಾಪಸ್ ಕೊಡ್ಬೇಕು ಅನ್ನೋದು ನಮಗೆ ಈ ತೀರ್ಮಾನ ಆಯಿತು. ಅದ್ರ ಜೊತೆಗೆ ನನ್ನ ಧರ್ಮಪತ್ನಿ ಅವರ ಇದ್ರ ಕಡೆಯಿಂದ 10 ಲಕ್ಷ ರೂಪಾಯಿನ ಅವರು ಕೊಡುಗೆಗೊಂಡು ಬಿಟ್ಟಿದ್ದು ಹೇಳೋದು ನೀವು ಆಶ್ಚರ್ಯ ಆಗ್ತೀರಾ. ನಮ್ಮ ಪುನೀತ್ ರಾಜ್ಕುಮಾರ್ ಮಿಸಸ್ ಅಸೂರಿ ಪುನೀತ್ ರಾಜ್ಕುಮಾರ್ ಬಿಟ್ಟಿದ್ದು ಇದು ಅವರಿಗೆ ಅಸೂರಿ ಪುನೀತ್ ಮಾಡೋರು ಲಾಸ್ಟ್ ಟೈಮ್ ನನ್ನ ಕಪ್ಗೆ 25 ಲಕ್ಷ ಅಮೌಂಟ್ ಕೊಟ್ಟರು. ಇದೆಲ್ಲ ಕ್ರೋಢೀಕರಿಸಿ ಇವತ್ತು ಮಕ್ಕಳಿಗೆ ವಾಪಸ್ ಕೊಡ್ಬೇಕು ಅನ್ನೋ ಸಂದರ್ಭಕ್ಕೆ ಕಾಣ್ತಾ ಬಂದಾಗ ಯಾರು ಕೊಡ್ಬೇಕು ಅಂತ ಪ್ರಶ್ನೆ ಬಂತು. ಯಾರು ಕೊಡ್ಬೇಕು ಅಂತ ಪ್ರಶ್ನೆ ಬೇಕು. ಫ್ರೀ ಅಂದ್ರೆ ಫೋನ್ ಮಾಡಿ ನಾಲ್ಕು ನಾ ಕೊಡ್ತಿರುತ್ತೆ ಅಂತ, ಫ್ರೀ ಲ್ಯಾಪ್ಟಾಪ್ ಅಂದ್ರೆ ನನ್ನದು ನಮ್ಮ ಮಕ್ಕಳದು ಅಂತ ಕೇಳ್ತೇನೆ. ಸೊ ಅದಕ್ಕೆ ನಾನು ತೀರ್ಮಾನ ಮಾಡಿ ಒಂದು 4 ಜನ ನುರಿತ ಒಂದು ನಮ್ಮ ಆಫೀಸರ್ನ ನಾವು ಆಯ್ಕೆ ಮಾಡಿಕೊಂಡು ಸೊ ಬೀರ್ ಮುಖಾಂತರ ಅವರಿಗೆ ಲೀಸ್ಟ್ ಸ್ಟಾರ್ಟ್ ಮಾಡಿ ನನ್ನ ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿ, ಕನ್ನಡ ಶಾಲೆ ಓದಿರ್ತಕ್ಕಂಥ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿ. ಆಮೇಲೆ 10 ಜನ ಟಾಪ್ ನನ್ನ ಕನ್ನಡದ ಮತ್ತೆ ಪ್ರೈವೇಟ್ ಸ್ಕೂಲ್ ಓದಿರ್ತಕ್ಕಂಥ ಮಕ್ಕಳಿಗೆ ಆದ್ಯತೆ ಕೊಡಿ. ಗ್ರಾಮೀಣ ಮಕ್ಕಳಿಗೂ ಹಾಗೂ ಟೌನ್ ಮಕ್ಕಳು ಕೂಡ ಎಲ್ಲ ಸೇರಿಕೊಟ್ಟು ಟಾಪ್ 10 ಆಯ್ಕೆ ಮಾಡಿಕೊಂಡು ಯಾರಿಗೂ ದೋಷ ಬರದಂಗೆ, ಯಾರಿಗೂ ಮೋಸ ಆಗ್ದಂಗೆ ಇದನ್ನ ಕೊಡ್ತಾ ಇದೀವಿ. ನಾನು ವಿಶೇಷ ನನ್ನ ಧರ್ಮಪತ್ನಿ ಮಕ್ಕಳು ಹುಡುಗಪ್ಪ, ಇಬ್ಬರು ಹುಡುಗಪ್ಪ. ಅದರಿಂದ ದೋಷ ನನಗೆ ಶಕ್ತಿ ತುಂಬಿರ್ತಕ್ಕಂಥ ನನ್ನ ಧರ್ಮಪತ್ನಿ. ತಾನು ಮುಳಬಾಗಿಲು ಶಾಸಕರಾಗುವುದಕ್ಕೆ ಪ್ರಮುಖ ಕಾರಣಕರ್ತರಾದ ದಿವಂಗತ ಆಲಂಗೂರು ಶ್ರೀನಿವಾಸ್, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ರೇರಣೆಯನ್ನ ಸಮೃದ್ಧಿ ಮಂಜುನಾಥ್ ನೆನೆದ್ರು. ನನ್ನ ರಾಜಕೀಯ ಗುರುಗಳಾದ ಎಚ್.ಡಿ. ಕುಮಾರಸ್ವಾಮಿ ಇರೋವರೆಗೆ ನಾನು ರಾಜಕೀಯದಲ್ಲಿ ಮುಂದುವರಿತೇನೆ, ಆಮೇಲೆ ರಾಜಕೀಯ ಸಹವಾಸ ಬೇಡ ಅಂತ ಪ್ರಸ್ತುತ ರಾಜಕೀಯ ವ್ಯವಸ್ಥೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು.